ಅಣ್ಣ ನೀನೇನಿಲ್ಲಿ? ಹೌದಾ? ಹೌದು ಜಾನು ಅವ್ರೆ, ಈ ಮನೆಯಲ್ಲಿ ಏನೋ ಪೂಜೆ ಐತಂತೆ, ಅದಕ್ಕೆ ಡೆಕೋರೇಷನ್ ಮಾಡಕ್ಕೆ ನಮ್ಮನ್ ಕರೆದಿದ್ರು, ಅದಕ್ಕೆ ಬಂದು. ಹೌದು, ನೀವೇನಿಲ್ಲಿ? ಓ, ಪೂಜೆಗೆ ಬಂದಿದ್ದೀರಾ? ಜಯಂತ್ ಅವ್ರಿಗೆ ಇವರು ಪರಿಚಯ ಇರೋರಂತೆ, ಅದಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಎಲ್ರೂ ಸೂಪರ್ ಆಗಿದ್ದೀವಿ. ನಿಮ್ಮಿಬ್ರು ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಜಾನ್ವಿ ಅವರೇ, ಪೂಜೆ ಮುಗಿದ ತಕ್ಷಣ ಹೊರಟ್ಬಿಡೋಣ ಅಂತ ಹೇಳ್ತಾ ಇದ್ರಿ, ಈಗಲೂ ಹಾಗೆ ಮಾಡೋಣ. ನೋಡಿ, ನಿಮ್ಮ ಅಣ್ಣ ಇಲ್ಲೇ ಇರ್ತಾರೆ, ನಾವು ಒಳಗೆ ಹೋಗಿ ಎಲ್ರೂ ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ಈ ಮನೆಯಲ್ಲಿ ಹೂವಿನ ಅಲಂಕಾರ ಮಾಡಕ್ ಹೋಗಿದ್ದೀನಿ ಅಂತ ಹೇಳ್ದ, ಆದ್ರೆ ಇದು ನಿಮ್ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದಾ? ತುಂಬಾ ತುಂಬಾ ಖುಷಿ ಆಯ್ತು ಕಣಮ್ಮ. ನೋಡು ಸುಬಿ, ನಮ್ಮನೆ ಸತ್ಯನಾರಾಯಣ ಪೂಜೆಗೆ ನೀನು ಖಂಡಿತ ಬರಲೇಬೇಕು. ನಿನ್ನ ಮಗ ಇಲ್ಲೇ ಇದ್ದಾನೆ ತಾನೇ, ಇನ್ನು ನೀನು ನಿಮ್ಮ ಮನೆಯವರು ಖಂಡಿತ ಬರಲೇಬೇಕು, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ. ಧರ್ಮಣ್ಣ, ನೀನ್ ಕರೆಯೋದು ಹೆಚ್ಚ, ನಾನ್ ಬರೋದು ಹೆಚ್ಚ? ಇಷ್ಟು ವರ್ಷ ಆದ್ಮೇಲೆ ಈ ತರ ನೀನ್ ಸಿಕ್ಕಿದ್ಯಾ, ಬರದೇ ಇರ್ತೀನ? ಖಂಡಿತ ಬರ್ತೀನಿ. ಆಯ್ತಮ್ಮ ಲಕ್ಷ್ಮಿ, ನಾನು ನಿನಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ಕಾಯ್ತಾನೆ ಇರ್ತೀನಿ. ನೀನು ಖಂಡಿತ ಬರಬೇಕು. ಬರ್ತೀನಣ್ಣ, ಈಗಲೇ ಹೊರಡ್ತೀನಿ. ಚೆನ್ನಾಗಿರಪ್ಪ. ಏ ವೆಂಕಿ, ಕೆಲಸವಾಗಿ ಬಂದ್ಬಿಟ್ಟು ಮನೆಯವಾಗಿ ಬಿಟ್ಟಲ್ಲಪ್ಪ, ಮಸ್ತ. ಅಭಯ, ಓ ಅಭಯ, ಏನಾಯ್ತಾಗಿ? ಯಾಕೆ ಕಿರ್ಚಿದೆ? ಏನ್ ಹೇಳ್ತಿದ್ಯಾ? ಒಂದ್ ನಿಮಿಷ ನಾಗಕ್ಕ, ಏನ್ ಹೇಳ್ತಿದ್ರ ಹೇಳಿ? ನೀವು ಹಾವು? ನೀವು ಹಾವ? ಏನಾಗಿದೆ ನಾಗಿ ನಿಂಗೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ಮಾತಾಡೋದ್ ಬಿಟ್ಟು ಬರೀ ಸನ್ನೆಲ್ಲೇ ಹೇಳ್ತಿದ್ಯಲ್ಲ. ಏನು ಮಾತಾಡಕ್ ಆಗ್ತಿಲ್ವಾ? ಯಾಕೆ? ಅಲ್ಲಿ ನೋಡ್ತಿದ್ಯಾ? ಡೆಂಟಿಸ್ಟ್ ಹತ್ರ ಹೋಗ್ಬೇಕಾ? ಅಮೋಕರ ಮುಂಜಾನೆ ಯೂಟ್ಯೂಬ್ನಾಗ ಅದು ಯಾವ್ದೋ ವಿಡಿಯೋ ನೋಡ್ಯಾಡ್ರಿ, ನಾನು ನಾಗೀನಿ, ಬೆಂಗಳೂರಿಗೆ ಬಂದೀನಿ, ಮುಸ್ಸಂದೀನಿ ಅಂತ ಹಾಡಕತ್ತಾಡ್ರಿ. ಬೀಗ ಹಾಕಿದಾರ? ಯಾಕೆ? ಅಮ್ಮೋಕರ ಅಪ್ಪರ್ಗೆ ಮೈಯಾಗ ಹುಷಾರಿರ್ಲಿಲ್ಲಲ್ರಿ, ಅದಕ್ಕೈಕಿ ಅವ್ರು ಲಗುನ ಹುಷಾರಾದ್ರ ಮೌನವ್ರತ ಮಾಡ್ತೀನಿ ಅಂತೇಳಿ ಹರಕಿ ಹೊತ್ಕೊಂಡಾಡ್ರಿ, ಅದಕ್ಕೆ ಹಿಂಗ್ ಮಾಡಕತ್ತಾಡ್ರಿ. ಇದ್ಯಾವ ತರದ ಹರಕೆ? ಅಮ್ಮೋಕರ ಈಕಿ ಮಾತಾಡಿದ್ರ ಮನ್ಯಾಗ ಭೂಕಂಪನ ಆಕತ್ರಿ, ಈಕಿ ಶಾಂತವಾಗಿದ್ರನ ಚಲೋ ರೀ. ಇಷ್ಟೊಂದ್ ಕಷ್ಟದ ಹರಕೆ ಬೇಕಿತ್ತಾನಾಗಿ, ಏನೋ ಒಂದ್ ಮಾಡು. ಸಂಜೀವ್ ಅವ್ರೆ, ನೀವು ಬನ್ನಿ. ಪ್ರಸಾದ್ ಅವ್ರೆ, ಹರಕೆ ಎಲ್ಲ ನನ್ಗೆ ಅರ್ಥ ಆಗತ್ತೆ, ಆದ್ರೂ ಏನೋ ಸಮಸ್ಯೆ ಇದೆ, ಒಂದ್ಸಲ ಡಾಕ್ಟರ್ ತೋರಿಸ್ಕೊಡಿ. ಆತ್ರಿ ಏನಾರ ಪೂರ್ತಿ ರಿಕವರ್ ಆದ್ರ? ಪರವಾಗಿಲ್ಲ, ರೆಸ್ಟ್ ತಗೊಳ್ಳಿ ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ, ಬಟ್ ಅವ್ರು ನಮ್ಮ ಮಾತು ಕೇಳಬೇಕಲ್ಲ. ಇವರು ಜಯಂತ್ ಅಂತ ನಮಗೆ ತುಂಬ ಬೇಕಾದವರು. ಇವ್ರ ಕಂಪ್ನಿ ಜೊತೆಗೆ ನಾವು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀವಿ. ಇವರು ಅವ್ರ ಹೆಂಡತಿ ಜಾನ್ವಿ. ನಮಸ್ಕಾರ ಸರ್. ಸರ್ ಅಂತ ಕರಿಬೇಡ ನನ್ನ. ಯಾಕೆ? ಏನಾಯ್ತು? ತಾತ ಅಂತ ಲಕ್ಷಣವಾಗಿ ಕರೆಯೋದ್ ಬಿಟ್ಟು ಸರ್ ಅಂದ್ರೆ ಕೋಪ ಬರಲ್ವಾ? ಅರ್ಧ ಕ್ಷಣಕ್ಕೆ ಜಂಗಬಲ ಹುಡುಗೋಗಿತ್ತು ತಾತ. ಇವ್ರಿಗೆ ಯಾರು ಶಾಕ್ ಕೊಡಬಾರ್ದು ಅಂತ ನಾವೆಲ್ಲ ಮಾತಾಡ್ಕೋತಾ ಇದ್ವಿ. ಈಗ ನೋಡಿದ್ರೆ ಇವರೇ ಎಲ್ರಿಗೂ ಶಾಕ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ರೆಸ್ಟ್ ತಗೊಳ್ಳಿ. ಈಗ ನಗ್ನಗ್ತಾ ಇರೋದಕ್ಕಿಂತ ಬೇರೆ ಏನ್ ರೆಸ್ಟ್ ಬೇಕು ಹೇಳು? ಹೌದೌದು. ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ತಗೋತಾರೋ ಏನೋ ಸಿದ್ಧವ್ರೆ. ನನಗೂ ಅದೇ ಚಿಂತೆ ಆಗೋಯ್ತೆ.
ಆದರೆ ಬೇರೆ ದಾರಿನೇ ಇಲ್ವಲ್ಲ, ಹೇಳಲೇಬೇಕಲ್ಲ ಮೇಡಮ್ ಅವರೇ. ಬನ್ನಿ. ಅರೆ ಭಾವನಾ, ಸಿದ್ದು, ಏನ್ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ಹೇಳಲೇ ಇಲ್ಲ. ಆದ್ರೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ಅಪ್ಪ ಅಮ್ಮ ಎಲ್ಲೋ ಹೊರಗೆ ಹೊರಟಿರೋ ಹಾಗಿದೆ. ಎಲ್ಲಿಗೂ ಅಲ್ಲ ಮಗಳೇ, ನಿಮ್ಮಮ್ಮ 35 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದಾಳೆ. ಅಂದ್ರೆ ನನ್ಗೆ ನಮ್ಮ ಅಣ್ಣ ಸಿಕ್ಕಿದಾನೆ. ಅಣ್ಣನ? ಹೌದು ಭಾವನಾ, ಧರ್ಮಣ್ಣ. ಅಲ್ಲಮ್ಮ, ಇವ್ರ ಬಗ್ಗೆ ಯಾವತ್ತೂ ನಮಗೆ ಹೇಳೇ ಇಲ್ಲ. ಹೇಗೆ ಹೇಳ್ತಾಳೆ ಮಗಳೇ? ಆ ಅಣ್ಣನ ನೆನಪು ಮಾಡ್ಕೊಂಡ್ರೆ ಇನ್ನೊಬ್ಬಣ್ಣನೂ ನೆನಪಾಗ್ತಾನಲ್ವಾ? ಅದ್ ಬಿಡಿ, ಆಮೇಲೆ ಹೇಳ್ತೀನಿ ಭಾವನಾ. ಅಣ್ಣ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾನೆ, ಎಲ್ರನ್ನೂ ಕರ್ಕೊಂಡ್ ಬಾ ಅಂತ ಫೋನ್ ಮಾಡಿ ಹೇಳಿದ್ರು. ನಾನೇ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಬನ್ನಿ, ಅವ್ರ ಮನೆಗೆ ಪೂಜೆಗೆ ಹೋಗಿ ಬರೋಣ. ಅದು ಹೋಗೋಣ ಹೋಗೋಣ, ನಾವು ಬರ್ತೀವಿ. ಏನು ಮೇಡಮ್ ಅವ್ರೆ, ನೀವು ಅತ್ತೆ ಅಷ್ಟು ಪ್ರೀತಿಯಿಂದ ಕರೀತಿದ್ದಾರೆ, ಅದು ಅಲ್ಲದೆ ಎಷ್ಟೋ ವರ್ಷಗಳಾದ್ಮೇಲೆ ಅವ್ರ ಅಣ್ಣ ಬೇರೆ ಸಿಗ್ತಿದ್ದಾರೆ. ಹೋಗೋಣ. ಹಾಂ, ನಾವು ಬರ್ತೀವಿ ಲಕ್ಷ್ಮತೆ. ಸರಿ, ನೀನ್ ಹೋಗಿ ರೆಡಿ ಆಗಿ. ಹಾಂ, ಬನ್ನಿ ಮೇಡಮ್ ಅವ್ರೆ. ಸಿದ್ದು ಅವ್ರೆ, ಅಪ್ಪ ಅಮ್ಮನಿಗೆ ವಿಷಯ ಹೇಳಬೇಕಿತ್ತು. ಮೇಡಮ್ ಅವರೇ, ಎಲ್ಲರೂ ಖುಷಿಯಾಗಿದ್ದಾಗ ನಾವು ಆ ವಿಷಯ ಹೇಳಿ ಅವ್ರನ್ನ ಬೇಜಾರು ಮಾಡೋದು ಬೇಡ.